ನಿನಗೆ ಅವಶ್ಯಕತೆ ಇತ್ತದು. ಕಳೆದ ಬಾರಿ ನಿಮ್ಮೂರಿಗೆ ಮೈಲಾರಿ ಬಂದಾಗ ಹೆಂಗಿದ್ದ ಅನ್ನೋದಕ್ಕ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ನಿಮಗ. ಒಂದು ಸಲ ತಿರುಗಿ ನೋಡು ಮೈಲಾರಿ, ಒಂದು ಸಲ ತಿರುಗಿ ನೋಡು. ಕಳೆದ ಬಾರಿ ಬ್ಯಾನರ್ನಾಗ ಈ ಕಡೆ ಮೂಲೆಯಾಗಿದ್ದಿ ನೀನು. ನಡಬರಕ ರಾಕ್ ಸ್ಟಾರ್ ಜ್ಯೋತಿ ಅಂಡ್ ಮಾಲಾಶ್ರೀ ಪವರ್ಫುಲ್ ಆಗಿ ನಿಂತ್ಕೊಂಡಿದ್ರು. ಇವತ್ತ ಮಧ್ಯದಲ್ಲಿ ನೀನು ಪವರ್ಫುಲ್ ಆಗಿ ನಿಂತಿದ್ದೀಯಾ, ನಾವೆಲ್ಲ ಸುತ್ತಮುತ್ತ ಎಷ್ಟು ಚಿಕ್ಕದಾಗಿ ನಿಂತುಕೊಂಡಿದ್ದೀವಿ. ಅಭಿಮಾನಿಗಳ ಕೊಟ್ಟಂತ ಪ್ರೀತಿಗೆ ಇವತ್ತು ನೀ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀಯಾ. ಧನ್ಯವಾದಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮೈಲಾರಿ ಅವರು ಬರೀ ಬ್ಯಾನರ್ದಾಗ ಅಷ್ಟೇ ದೊಡ್ಡವರಲ್ಲ, ಇವತ್ತು ಮನಸಾರಿ ಹೇಳ್ತೀನಿ. ಯಾಕಂದ್ರೆ ಈ ಊರೊಳಗೆ ಬಂದು ಮುಂಚೆ ಕಷ್ಟಪಟ್ಟು ಜೀವನವನ್ನ ಸಾಗಿಸಿರ್ತಕ್ಕಂಥವ್ರು ನಮ್ಮ ಮೈಲಾರಿ ಅವರು. ನಿಮ್ಮ ಊರಿಗೆ ಬಂದ ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತಾನೆ. ಆಕ್ಚುಲಿ ಅದು ಕೀಳಂತ ಅನ್ಕೊಳ್ಳೋದೇ ಇಲ್ಲ ಅವರು. ಬಣ್ಣ ಹಚ್ಚೋಗಿದೆ ಇಲ್ಲ ಅವರು ಮನೆಗೆ ಬಂದು ಅಂತಕ್ಕಂಥ ಮಾತನ್ನ. ಸರ್, ಈ ಮೊದಲಿಗೆ 50 ವರ್ಷದಿಂದ ನಮ್ಮ ಊರು ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಅವರು ಕೂಡಿ ಇಲ್ಲೇ ಜೊತೆಗೂಡಿ ಕೆಲಸ ಮಾಡ್ಯಾರ, ಇಲ್ಲಿ ಕಾಲೇಜ್ದಾಗೂ ಬಂದಾರ. ಅದಕ್ಕೆ ವಿನಯ್ ಶೇಷನ್ ಅವರು ಹೇಳಿದ್ರು, ಕೊಂಡು ತಂದು ಒತ್ತು ಮಾರಿ ಲಾಭ ಗಳಿಸಿ ವಿದ್ಯೆಯನ್ನು ಬೆಳೆಯ ಮಲಾರವೇ ಅಂತ ವಿನಯ್ ಶೇಷನ್ ಅವ್ರಿಗೆ ಅಂದ್ರಂತ. ಅದಕ್ಕ ಅವ್ರು ಹೇಳಿದ್ರು, ವಿದ್ಯೆ ಸಾಧನೆ ಮಾಡಿ, ವಿದ್ಯೆ ಸಾಧಕನೇ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಸಾಧಿಸೋರಿಸಿದ್ರು. ಆ ಸಾಧನೆಯನ್ನ ನಮ್ಮ ಮೈಲಾರಿ ಅವರು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ಸಮಸ್ತ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿಮಾನಿಗಳೊಂದಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಿಮಗೆ ವಿಶೇಷವಾಗಿ ನಮ್ಮ ಕಲಾಸಿಂಚನ ತಂಡ ಇದು 2ನೇ ಬಾರಿಗೆ. 1ನೇ ಬಾರಿಗೆ ಅಷ್ಟೊಂದು ಆತ್ಮೀಯತೆ ಬೆಳೆದಿರಲಿಲ್ಲ ನಮಗೂ ನಿಮಗೂ ಕೂಡ. ಸೊ ಮೊದಲನೇ ಕಾರ್ಯಕ್ರಮ ಆದ ಬಳಿಕ 2ನೇ ಬಾರಿಗೆ ನಿಮ್ಮ ಊರಿಗೆ ಬಂದಿದ್ದೀವಿ. ಇವತ್ತ ಮೈಲಾರಿ ಅಂತಕ್ಕಂಥ ದೊಡ್ಡದಾಗಿದೆ, ಹೆಮ್ಮರವಾಗಿ ಬೆಳೆದಿದ್ದಾನೆ. ಈಗ ನಾನು ತೃಪ್ತಿ ನಿನಗೆ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲಿ ಕಳೆದ ಬಾರಿ ಈಗ ತಾನೇ ಎಂಟ್ರಿ ಆಗಿದೆಯಾ. ಇವತ್ತ ಬ್ಯಾನರ್ದಾಗ ಹೆಂಗ ಮೈಲಾರಿ ಸೆಂಟರ್ದಾಗ ಬಂದಾನ, 1 ವರ್ಷ ಹೋಗೋದ್ರಾಗ ಪರಿಶ್ರಮ ಪಟ್ಟಿ ಅಂದ್ರ ಇವತ್ತು ತೃಪ್ತಿ ಧಾರವಾಡ ಅನ್ನೋರು ದೊಡ್ಡ ಬ್ಯಾನರ್ದಾಗ ಸೆಂಟರ್ಗೆ ಬರ್ಬೇಕಂದ್ರ ಅದು ನಿಮಗಳ ಪ್ರೀತಿ ಒಂದೇ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಎಲ್ಲ ಬೆಳಿಲಿ. ಅದ್ರ ಜೊತೆ ಈ ವರ್ಷ ಮದುವೆ ಐತಿ ಅಂತ ಆಯ್ತು ಬಿಡು, ಸುಮ್ಮನೆ ಯಾಕೆ ಹೇಳಕ್ಕೆ ಸರ. ಹಂಗಂದ್ರೆ ಮತ್ತೆ ಮಧ್ಯಕ್ಕೆ ಯಾಕ್ರಿ ದೊಡ್ಡ ಕಟೌಟ್ ನಿಂದ್ರಿಸ್ಬಿಡ್ತೀವಿ. ಅದು ಬರೋಬರಿದೆ ಅಲ್ಲ. ತೃಪ್ತಿ ಯಾಕಂತಂದ್ರೆ ಹಿಂಗ ಹೇಳ್ತೀನಿ ಅಂತಂದ್ರ ಇಸ್ ಅ ಒಳ್ಳೆ ಸಿಂಗರ್. ಜಿ ಕನ್ನಡದೊಳಗ 3 ರೌಂಡ್, ಜಿ ಕನ್ನಡದೊಳಗೆ 3 ರೌಂಡ್ ಸೆಲೆಕ್ಟ್ ಆದಳು ಫೈನಲ್ ರೌಂಡ್ಗೆ. ಸೊ ನಾನ್ ಸೆಲೆಕ್ಟೆಡ್ ಆದಳು. ಆದ್ರೂ ಕೂಡ ಒಂದಲ್ಲ ಒಂದು ದಿವಸ ಕನಸು ನನಸು ಆಗೇ ಆಗತ್ತ. ನಿಮ್ಮ ತಂದೆ ತಾಯಿ ಕಂಡಂತ ಕನಸು ಅಂತ ಹೇಳ್ತೀನಿ. ಮರಳಿ ಯತ್ನವ ಮಾಡು. ಎದಕ್ಕ? ಜಿ ಕನ್ನಡ. ಆಯ್ತು, ಓಕೆ, ಥ್ಯಾಂಕ್ ಯು. ಬನ್ನಿ, ಒಂದು ಜೋರಾದ ಚಪ್ಪಾಳೆಗಳು ಬನ್ನಿ. ಈಗ ಟ್ರೆಂಡಿಂಗ್ ಸೂಪರ್. ಇಲ್ಲೇ ಬಾಮ. ಯಾಕೆ ಅಣ್ಣ ಹಿಂಗ್ಯಾಕೆ ಮಾಡತ್ತೀರಿ ನೀವು? ತೃಪ್ತಿ ಅಲ್ಲ, ಹೆಣ್ಮಕ್ಳು ಬರುತ್ತಲ್ಲ ಹಿಂಗ ಅಂದ್ರೆ ನಮಗೇನು ಹುಳ ಹತ್ತೇವು? ನಾ ಬಾಳ ಹೇಳ್ತೀನಿ, ಕಾಡಲ್ಲಿರೋ ಹುಲಿ ನಂಬ್ರಿ ಗೆಳೆಯರ, ಮೇಕಪ್ ಹಚ್ಚು ಹುಡುಗಿಯಾರನ್ನ ಯಾವತ್ತೂ ನಂಬಳ್ರಿ. ಆ ಗಾಯಕರಿಗೆ ವಿಜು ದಳವಾಯಿ ಅವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು. ಧನ್ಯವಾದಗಳು. ಹಲೋ, ನಮಸ್ಕಾರ ರೀ. ಹೆಂಗದಿರಿ ಎಲ್ಲಾರು? ಆರಾಮದಿರಿ? ನನಗಂತೂ ಬರೀ ಹೆಣ್ಮಕ್ಳು ಅಷ್ಟೇ ಕಾಣಕತ್ತಾರ ಇವತ್ತು, ಗಂಡಸೂರ್ ಕಾಣತೇ ಇಲ್ಲ. ಹಾ, ಈಗ ನೋಡಿ ಮಾತಾಡು. ಊರ ದಾಟಂಗಿಲ್ಲ. ಈಗ ಕೇಳ್ತ ಮತ್ ನೋಡ್ ಬಂದ ತಕ್ಷಣ ಏನ್ ಕ್ಯಾಕಿ ಇಲ್ಲ, ಸೆಳಿ ಇಲ್ಲ. ಮೈಲಾರಣ್ಣ ಅಲ್ಲಿ ಕುಂತವ್ರು ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋಬಹುದು. ನಾ ಮೈಲಾರಣ್ಣ ಒಂದ್ ಮಾತು ಹೇಳ್ಬೇಕು. ಆಮೇಲೆ ಹೇಳಕತ್ತಿ, ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋಬಹುದು. ಅವ್ರ ಲಿಪ್ಟಿಕ್ ಹಚ್ಕೊಂಡು ಹುಡುಗಿಯಾರನ್ನ ಒಟ್ಟ ನಂಬಾಕೋಬೇಡ. ಅಣ್ಣ ಅನ್ನ ಅನ್ಬೇಡ, ನನಗೆ ಆಗಿ ಬರಂಗಿಲ್ಲ. ಏನ್ ಅನ್ಬೇಕ್ರಿ? ನೀವಿಬ್ರು ಗಂಡ ಹೆಣ್ಮಕ್ಳು ಹುಷಾರ್ಲೆ ಮಾತಾಡ್ರಿ. ಹೆಣ್ಮಕ್ಳು ಬಾಳ ಜನ ಅದಾರ ಇವತ್ತಿಲ್ಲ. ಬಾಳ ಮಂದಿ ಇದ್ರೆ ಹೆಣ್ಮಕ್ಳು ಬಾಳ ಜನ ಅದಾರ, ಆಡ್ಸಲ್ಲ ನಿಮ್ಗೆ. ಅಯ್ಯೋ ಯವ್ವ, ಎಷ್ಟು ಮಂದಿ ಹೆಣ್ಮಕ್ಳು ಅನ್ನೋದ್ರ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಗಣಮಕ್ಳು ಅದಾರ ಅನ್ನೋದು ಇಂಪಾರ್ಟೆಂಟ್ ಆಕೈತಿಲ್ಲ. ಎಷ್ಟು ಗಂಡ ಅಣ್ಣ ಗಂಡ್ಮಕ್ಳು ಎಷ್ಟಾರ ಇರ್ವಲ್ರಿ ಅಕ್ಕ. ಸನಕಾರ ಇವತ್ತು ಹೆಣ್ಮಕ್ಳ ಕೈಯಾಗ ಐತಿ. ಎಷ್ಟಿದ್ರಿ ಏನೋ ಪ್ರೀ ಮಾಡಿದಾರ ಗಣಮಕ್ಳು ಅನ್ನೋದು ನೆನಪಿರ್ಲಿ. ಬಸ್ ತುಂಬಾ ನೀವೇ ಇರ್ಬಹುದು. ಬಸ್ನ್ಯಾಗ ಸೀಟಿನ ಬುಡಕಲ್ಲ, ಸೀಟಿನ ಮ್ಯಾಗಲ್ಲ, ಬಾಕಲ್ಲಾಗಲ್ಲ, ಕಿಟಕಿಯಾಗ ಎಲ್ಲಾರ ಕುಂದರ್ರಿ. ಆದ್ರ ಬಸ್ ಓಡ್ಸಾವ್ ಗಣಮಗ ಅನ್ನೋದು ನೆನಪಿರ್ಲಿ. ಇರ್ವಲ್ದಕ್ಕ ನಮ್ ಗತ್ತಾರ ಗೊತ್ತಾಗೈತಲ್ಲ, ನಾವು ಬಸ್ನಾಗ ಇರ್ತೇವೆ ಅಂತ ಇವ್ರು ಬಸ್ ಹತ್ತಂಗಿಲ್ರಿ. ನೋಡಿವಿ ನೋಡಿವಿ ಯವ್ವ, ನಿಮಗ ಜಡಿ ಹಿಡಿದು ಜಗಳ ಮಾಡಿದ್ರೆ ಸೀಟ್ ಸಿಗುವಲ್ವ, ನಮಗೆಲ್ಲಿ ಸಿಗುತ್ತಾವ? ಅದ್ರಾಗ ನಾವು ಬಸ್ ಹತ್ತದ ಬಿಟ್ಟಿವಿ. ಈಗ
ಮತ್ತೇನ್ ಹತ್ತಾತಿರ್ ನೀವು? ನಾವ್ ನಮ್ ಕಾರ್ನ್ಯಾಗ ಅಡ್ಡಾಡಕತ್ತೀವಿ ಈಗ ನಾವು. ನಿಂದ ಕಾರ್ ಐತಿ ಓಕೆ ಪಾಪ, ಬಡವ್ರು ಏನ್ ಮಾಡ್ಬೇಕು? ಬಡವ್ರು ಏನ್ ಮಾಡ್ಬೇಕಲ್ಲ? ಇಲ್ಲ ಬಿ ಅವ್ರು ಶನಿಯಾರಾಗ್ಯಾರ ಈಗ. ಏನ್ ಮಾಡ್ತಾರೆ? ಮೋಟರ್ ಸೈಕಲ್ ತೊಂದ್ರ ಈಗ ಎಲ್ಲರ. ಬರ್ಲಿ ಯಾವ ಹಡ್ರಿ ಬೇ ಚಪ್ಪಾಳಿ ನಿಮ್ ಮಂದಿ ಬಂದೈತಿ. ಸಾಕ್ರಿ ಪಾಪ, ರೊಟ್ಟಿ ತಟ್ಟೋ ಮೆತ್ತನ್ ಕೈಲಿ ಇಷ್ಟ ಅಯ್ಯೋ ನನ್ನ ತಾಯಿ ಅವಿ ಅದನ್ನ ಅನ್ಬಾಡಿ ಇನ್ನೊಮ್ಮೆ ಎಲ್ಲಾರು ಲಡ್ಸೋದ್ ಕಲ್ತಾರ ಈಗ. ಇರ್ಲಿ ಪಾಪ, ಎಷ್ಟಂತ ತಡ್ತಾರ ಅವ್ರ ಕೈ ನುಯ್ತಾವ್. ಮತ್ತೆ ತಡ್ಡಿ ನೋಡು ಕೈ ಅನ್ನೋ ಎಲ್ಲ ಕಾಮಣಿ. ನಿಮ್ಗೆಲ್ಲ ಗಂಡ್ ಮಕ್ಳಿಗೆಲ್ಲ ರೊಟ್ಟಿ ಮಾಡಿ ಕೊಟ್ಟು ಕೈ ಅನ್ನು ಸೇದ್ ಹೋಗ್ಯಾವ, ಹೋದಿಲ್ರಿ ನೀವು? ಯವ್ವ ಈ ಬಸ್ ಫ್ರೀ ಆಗಿ ನಾವ್ ಮನ್ಯಾಗ ಉಣ್ಣೋದ್ ಬಿಟ್ಟು ಬರೀ ಎಗ್ರೆಸ್ ತಿನ್ನಕತ್ತೀವಿ ಈಗ. 2 ದಿನ ತಿಂತೀರಿ ಎಗ್ರೆಸ್? 2 ದಿನ ತಿಂತಾರೆ ಹೌದಿಲ್ರಿ? ರೊಕ್ಕ ಇರು ಮಟ, ರೊಕ್ಕ ಖಾಲಿ ಆದ್ಮೇಲೆ ನಮ್ ಕಡೆನ ಬರ್ಬೇಕು. ಸಾಧ್ಯನ ಇಲ್ಲ, ನಾನ ತಂದ್ ಹಾಕ್ಲಿಕ್ ನೀ ಏನ್ ಮಾಡಿ ಹಾಕ್ತಿ ಅದೆಲ್ಲ ಅನ್ಕೊಳ್ರೆ. ನೀವ್ ಯಾವತ್ತಂದ ಹಾಕಿರ್ಲಿ ಅಪ್ಪ. ಹಲೋ ಅಣ್ಣ, ಮನಿ ಮದ್ದು ಊಟದ ಮನಿ ಊಟನೇ ಮದ್ದು, ಬಾಜು ಮನಿ ಊಟ ಅಲ್ಲ. ಒಂದ ಮನ್ಯಾಗ ಉಂಡು ಬ್ಯಾಸರ ಆಗೈತಿ. ಒಟ್ಟ ನಾನು ಹುಡುಗರ ಪರವಾಗಿರ್ತೀನಿ, ಧೈರ್ಯ ಕಳ್ಕೊಬೇಡ್ರಿ. ಧೈರ್ಯ ಕಳ್ಕೊಬೇಡ್ರಿ. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹುಡುಗಿಯಾರ್ ನೋಡ್ರ ಹುಡುಗರಿಗೆ ಬೆಲೆ. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹಂಗೆ ನಮ್ಮಂತ ಉಡಾಣನ ಮಕ್ಕಳಿದ್ರನ ನಿಮ್ಮಂತ ಹುಡುಗಿಯರಿಗೆ ಬೆಲೆ. ಬರ್ಲಿ ಜೋರಾದ ಚಪ್ಪಾಳೆ. ಓಕೆ, ಈಗ ಮುಂದಿನ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ತಂಡದ ಖ್ಯಾತ ಗಾಯಕಿ. ಕೊಡಿ ನಿಮ್ ಸಂಬಂಧ ಎಟ್ಟ ಮುರಿದವಂತ ಕೈ ಕಾಲು ಈ ಮುರಿ ಅಲ್ಲಿ ಹಾಕ್ತಿವ ಅವೆಲ್ಲ ಅನ್ಕೊಡ್ರಿ. ಆದ್ರೂ ಹುಡುಗಿಯರ್ ನಾವು ಹುಡುಗರ ಜೀವಕ್ಕೆ ಬೆಲೆ ಕೊಡ್ತೀವಿ. ರಗಡ್ ಕೊಟ್ರಿ ಅವ ಹೇಳ್ಕೊಂತ ಹೋದ್ರೆ ಬೆಳಕ್ ಕರೆದು ಹೋಗ್ತೈತಿ ಊರಾಗ. ಬೇಡ ಸುಮ್ಮನೆ ಇರ್ಲಿ, ಲವ್ ಮಾಡಿದ್ರೆ ಹೆಂಗ ಮಾಡ್ಬೇಕಣ್ಣ ನೀನು ವಿಚಾರದೊಳಗೆ. ಗುರುಗಳು ಒಂದ ಮಾತು ಹೇಳ್ತೀನಿ ನಮ್ಮ ಹುಡುಗರಿಗಿನ, ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಅಲ್ಲಿ ಮೆರಿಯಾಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಊರಾಗ ಎಟ್ಟು ಮೆರ ತೋರಿಸಬಾರ್ದು ಅವ್ರ ಮುಂದ. ಶಭಾಷಣ, ಜವಾರಿ ಮಾತದು. ಹೌದಿಲ್ಲ ಸರ್? 3 ದಿನದ ಪ್ರೀತಿಗೋಸ್ಕರ ನಿಮ್ಮ ಜೀವನ ನೀವ್ ಯಾಕೆ ಹಾಳು ಮಾಡ್ಕೊತಿರೋ ಅನ್ಕೊಡ್ರೆ. ಆಕ್ಯಾ ನಮನಿ ಗಂಡನ ಮನೆಯ ಮೆರ್ಯಾಕತ್ತಾಳ ಅಂದ ಮ್ಯಾಗ ನೀವು ಇದ್ದೂರ ಮೆರದ ನಿಂತು ತೋರಿಸ್ಬೇಕ, ಬೆಳದ ನಿಂತು ತೋರಿಸ್ಬೇಕ. ಅದನ್ಬಿಟ್ಟು ಕುಡಿದು ಅವ್ರ ಮನೆ ಮುಂದೋಗಿ ಲಪಡ ಮಾಡೋದು, ಪೊಲೀಸ್ ಸಾಹೇಬರು ಬಂದ್ರೆ ನಮ್ಮ ಬುರ್ಗ ತೆಗೆದು, ಇವು ಎಲ್ಲ ಎದಕ್ ಬೇಕು ನಮ್ಗ? ನೀನು ವಿಚಾರ ಅಂದ್ರೆ ಲವ್ ಮಾಡೋದು ಹೆಂಗಪ್ಪ ಅಂತಂದ್ರ, ಬಿಟ್ಟು ಹೋದಾಕಿ 10 ವರ್ಷ ಬಿಟ್ಟು ಬಂದ ನನ್ನ ಬೆಳವಣಿಗೆ ನೋಡಿ ನಿಂತು ಮರಗಬೇಕಿ. ಯಾಕರ ಇವನು ಬಿಟ್ಟು ಒಂದ್ಯಾನ ಅಂತ ಮರಗೋದ್ ಅಟ್ಟೆ ಅಲ್ಲ, ಮುಂದೆ ನಿಂತಾಕಿ ನೋಡುವಾಗ ಆಕಿನ ಮಕ್ಕಳು. ಎಕ್ಸಾಂಪಲ್ ನಿಮ್ ಎದುರಿಗೆ ನಾನಾದೆ. ನೀವು ಲವ್ ಮಾಡೋದಕ್ಕೆ 15 ವರ್ಷ ಕೈ ಕೊಟ್ಟು ಹೋಗಿ ಎದುರಿಗೆ ನಿಂತು ಮರಿಗೆ. ಹಾ ಸರ್, ದೂರ ನಿಂತಾಕಿನ ಮಕ್ಕಳು ನೀನು ನೋಡಿ ಅನ್ಬೇಕು ವೇದಿಕೆ ಮ್ಯಾಗ ಏನಂತ, ಮಮ್ಮಿ ಅವರೇ ನಮ್ಮ ಪಪ್ಪ ಆಗಿದ್ರು ಮಸ್ತ್ ಆಕಿತ್ತು ನೋಡತ್ತೆ. ಬಟ್ ನಾ ಒಂದ್ ಮಾತು ಹೇಳ್ತೀನಿ ಸರ್, ನಮ್ಮ ಹುಡುಗರಿಗೆ ಜೀವನದಾಗ ನಾನು ಹೋಗಿದ್ರೆ ಯಾವಾಗ ಹೋಗ್ಬಿಡ್ತಿದ್ದೆ. ಯಾಕಂದ್ರೆ ನಾ ಏನು ಸಾಚ ಅಲ್ಲ, ನಾನು ಪ್ರೀತಿ ಮಾಡಿನೇ. ನೋಡ್ರಿ, ಜೀವನ ಅನ್ನೋ ಪುಸ್ತಕದೊಳಗ ಪ್ರೀತಿ ಅನ್ನೋ ಪುಟ ಎಲ್ರಿಗೂ ಬರುತ್ತ. ಒಬ್ಬೊಬ್ರದ್ದು ಯಶಸ್ವಿ ಆಗುತ್ತೋ, ಒಬ್ಬೊಬ್ರದ್ದು ಆಗಂಗಿಲ್ಲ. ಬಟ್ ಅದ ಜೀವನ ಅಲ್ಲ. ಲವ್ ಇಸ್ ನಾಟ್ ಲೈಫ್. ಲವ್ ಜೀವನ ಆಗಂಗಿಲ್ಲ. ಒಂದ್ ಮಾತು ಹೇಳ್ತೀನಿ, ಬೆಳೆದ ನಿಂತು ತೋರಿಸ್ರೇನ ಅಂತಾರ. ನಿಮ್ಮ ಮನೆ ಮುಂದೆ 10 ಮಂದಿ ಪಾಳೆ ಹಚ್ತಾರ ದಿನ. ಮತ್ತ ಅವ್ರ ಸಂಬಂಧ ನೀವು ಕುಡಿದು ನಿಮ್ಮ ಜೀವನ ಕಳ್ಕೊಂಡು ಹಡದ ತಂದೆ ತಾಯಿ ಕಣ್ಣಾಗ ನೀರ್ ಹಾಕುವಂತ ಕೆಲಸ ನಮ್ಮ ಗಂಡೋಡ್ರಿ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ಅನ್ಕೊಡ್ರಿ. ಅಂದ್ರೆ ನಿನ್ನ ಮಾತಿನ ಅರ್ಥನ ತಂದೆ ತಾಯಿ ಕಣ್ಣಾಗ ನೀರ್ ಯಾವಾಗ ಬರ್ಬೇಕಂಗ? ತಂದೆ ತಾಯಿ ಕಣ್ಣಾಗ ನೀರ್ ಯಾವಾಗ ಬರ್ಬೇಕಂದ್ರೆ ಸರ್, ಒಂದು ನಮ್ಮ ಸಾಧನೆ ನೋಡಿ ಬರ್ಬೇಕು, ಇಲ್ಲ ನಮ್ಮ ಸಾವು ನೋಡಿ ತಂದೆ ತಾಯಿ ಕಣ್ಣಾಗ ನೀರ್ ಬರ್ಬೇಕು. ಶಬಾಷ್, ಅದ್ಭುತ ಇರುತ್ತೆ ಮಾತು. ಸತ್ರಿ ಎದಕ್ ಸಾಯ್ಬೇಕ್ರಿ? ಇಲ್ಲ ಒಂದು ಗಡಿ ಕಾಯು ಸಂಬಂಧ ಸಾಯ್ಬೇಕು, ಇಲ್ಲ ಒಂದು ಸಮಾಜಕ್ಕೋಸ್ಕರ ಸಾಯ್ಬೇಕು. ಅದು ಬಿಟ್ಟು ಇಂಥ ಬುಬ್ನ್ಯಾರ ಸಂಬಂಧ ಸಾಯ್ಬಾರ್ದು. ಮಾತ್ರ ಪಟ್ಟೆ ಹಾಕೋರ, ನಾನು ಅದೀನಿ ಗಪ್ ಹೇಳ್ತೀನಿ ಗಪ್. ಓಕೆ, ತುಂಬಾ ಧನ್ಯವಾದಗಳು. ಮ್ಯೂಸಿಕ್ ಮೇಲೆ ನಾನು ರೊಚ್ಚಿಗೆ ಬಹಳ ಸುಮಾರು ಗೊತ್ತದ ನನಗೆ. ನಾ ಕಡೆ ವಿಡಿಯೋ ಕಾಲ್ ನೋಡಿ ಮತ್ತಿನ್ನೂ ಮಾತಾಡ್ಲ ಬೇಡ.